ರಾಜಕೀಯ ಸ್ಥಿತಿಗತಿಗಳನ್ನು ಗಮನದಲ್ಲಿಟ್ಟುಕೊಂಡೇ ವರಿಷ್ಠರು ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಾರೆ ವಿಜೇಂದ್ರ. ರಾಜ್ಯಸಭೆ ಟಿಕೆಟ್ ಕೊಡೋದ್ರ ಬಗ್ಗೆ ಯಾವುದೇ ಚರ್ಚೆ ನಡೆದಿರಲಿಲ್ಲ. ಸುಮಲತಾ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. 2019 ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ಬಿಜೆಪಿ ಬೆಂಬಲ ಕೊಟ್ಟಿತ್ತು. ಇಲ್ಲಿಗೆ ಎಲ್ಲವೂ ಮುಗಿದಿಲ್ಲ, ಮುಂದೆ ವರಿಷ್ಠರು ತೀರ್ಮಾನಿಸ್ತಾರೆ ಅಂತಾರೆ ವಿಜೇಂದ್ರ. ಬಲಪಡಿಸಬೇಕು. ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಏನಿದ್ದಾರೆ, ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು, NDAಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವ್ರ ಬಗ್ಗೆ ನಮ್ಮೆಲ್ಲರೂ ಕೂಡ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ಅವ್ರು ಹಿರಿಯರಿದ್ದಾರೆ. ದೇವೇಗೌಡರು ರಾಜ್ಯಸಭೆ ಬಗ್ಗೆ ರಾಜ್ಯ ಮಟ್ಟದಲ್ಲಂತೂ ನಮ್ದು ಯಾವುದೇ ರೀತಿ ಚರ್ಚೆಗಳು ನಡೆದಿರಲಿಲ್ಲ. ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಏನಿದ್ದಾರೆ, ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು, NDAಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಬಹುಶಃ ತಾವು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಹಿಂದೆ ಇದೇ ಯಡಿಯೂರಪ್ಪನ ಸರ್ಕಾರದ ವಿರುದ್ಧ ಇವರು ದಂಡಾಗಿ ಆರೋಪ ಮಾಡ್ತಾಯಿದ್ರು. ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು, ಇದೊಂದು ಭ್ರಷ್ಟ ಸರ್ಕಾರ, ಅದು ಇದು ಅಂತ. ಯಾವಾಗ ಯಡಿಯೂರಪ್ಪನ ರಾಜೀನಾಮೆಯನ್ನು BJP ಪಡೆದ ತಕ್ಷಣ ಕಾಂಗ್ರೆಸ್ನವರ ನಿಲುವೇ ಬದಲಾಯಿತು, ಅವ್ರ ವಾಯ್ಸೇ ಬದಲಾಯಿತು. ಅವ್ರು ಹೇಳಿದ್ರು ಲಿಂಗಾಯತ ನಾಯಕನನ್ನು ಬಲಿ ಕೊಟ್ಬಿಟ್ರು, ಯಡಿಯೂರಪ್ಪನ ಮೂಲೆಗುಂಪು ಮಾಡಿಬಿಟ್ರು, ಯಡಿಯೂರಪ್ಪನ ಅಳಿಸಿ ಕರೆಸಿ ಇವರು ಮನೆ ಕಳಿಸ್ಬಿಟ್ರು. ಇದನ್ನು ರಾಜ್ಯದ ಜನತೆ ಕ್ಷಮಿಸಲ್ಲ. ಈಗ ನೋಡಿ, ಈಗ ಅದೇ ಶುರುವಾಗಿದೆ. ಈಗ ದೇವೇಗೌಡರಿಗೆ ಯಾವ ಟಿಕೆಟ್ ಸಿಗ್ತಿಲ್ವಲ್ಲ, ಆವಾಗ ಹೇಳ್ತಾ ಇದ್ದಾರೆ ಇದು ಒಕ್ಕಲಿಗರಿಗೆ ಮಾಡ್ತಿರುವಂಥ ಅನ್ಯಾಯ, ಮುಂದಿನ ದಿನಗಳಲ್ಲಿ BJPಗೆ ಜನ ತಕ್ಕ ಪಾಠ ಕಲಿಸ್ತಾರೆ ಅನ್ನುವಂಥ ಮಾತು ಈ ಪುಂಖಾನುಪುಂಖವಾಗಿ ಬರ್ತಾ ಇದೆ. ಈ ಕೇಂದ್ರದ ನಾಯಕರಿಂದ ಹಿಡಿದು KPCC ಅಧ್ಯಕ್ಷರ ತನಕ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಇಂಬು ಕೊಟ್ಟಿರೋ ರೀತಿಯಲ್ಲಿ ಮಾತಾಡಿದ್ದಾರೆ. ಯಾವ ಪಾನನ್ನು ಎಲ್ಲಿಡ್ತಾರೆ ಅಂತ ಹೇಳಿ ಇಡೋಕ್ಕೆ ಸಾಧ್ಯನಾ ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಅರ್ಥ ಕೊಡ್ತಾ ಇದೆ. ಅಂದರೆ ರಾಜಕಾರಣದಲ್ಲಿ ಇದೆಲ್ಲದೂ ಕೂಡ ಕಾಮನ್ ನಿಜ, ಆದರೆ ಇದರ ಬಗ್ಗೆ ದೊಡ್ಡ ಚರ್ಚೆ ಇದ್ದಿರುವಂಥದ್ದು ಕೂಡ ಸ್ಪಷ್ಟ. ಏನಂತೀರಿ? ಹೌದು ರಂಗನಾಥ್, ಸಂದರ್ಭಕ್ಕೆ ತಕ್ಕ ಹಾಗೆಯೇ ರಾಜಕಾರಣಿಗಳ ಹೇಳಿಕೆಗಳು ಬದಲಾಗ್ತವೆ. ಇದು ಈಗ ದೇವೇಗೌಡರ ವಿಚಾರದಲ್ಲೂ ಕೂಡ ಅದೇನೂ ಭಿನ್ನವಾಗಿಲ್ಲ. ಆದರೆ ಅದನ್ನ ಕಾಂಗ್ರೆಸ್ ನಿಜಕ್ಕೂ ಕೂಡ ರಾಜಕೀಯದ ಲಾಭದ ದೃಷ್ಟಿಯಿಂದಲೇ ಯೋಚನೆಯನ್ನ ಮಾಡ್ತಾ ಇದೆ. ಕಬ್ಬಿಣ ಕಾದಾಗ್ಲೇನೆ ಅದಕ್ಕೆ ಸುತ್ತಿಗೆ ಪೆಟ್ಟು ಕೊಡಬೇಕು ಅನ್ನೋ ಹಾಗೆ ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು ಸಹಜವಾಗಿಯೇ ಒಂದು ಸೆಟ್ ಬ್ಯಾಕ್ ಅನ್ನುವಂಥದ್ದನ್ನ ಕಾಂಗ್ರೆಸ್ನ ನಾಯಕರು ಆಲೋಚನೆಯನ್ನ ಮಾಡ್ತಿದ್ದಾರೆ. JDS ಒಂದಷ್ಟು ಪವರ್ ಅನ್ನ ತನ್ನ ಜೊತೆಗೆ ಇಟ್ಕೊಳ್ಳುವಂತ ಆಲೋಚನೆಯಲ್ಲಿ ಇತ್ತು. ಈಗ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗಿದ್ದಾರೆ ನಿಜ, ಆದರೆ ರಾಜ್ಯಸಭೆಯಲ್ಲಿ ದೇವೇಗೌಡರು ಇದ್ದಿದ್ದೇ ಆದ್ರೆ ಅವರು ಇಡೀ ದೇಶದಲ್ಲಿ ಮಾಜಿ ಪ್ರಧಾನಿಗಳು ಅಂತ ಅನ್ಸ್ಕೊಂಡವರು ಸದ್ಯದ ಮಟ್ಟಿಗೆ ದೇವೇಗೌಡರು ಮಾತ್ರ. ಅವರು ರಾಜ್ಯಸಭೆಯಲ್ಲಿ ಇದ್ದಿದ್ದೇ ಆದ್ರೆ ಅದು ಸಹಜವಾಗಿ JDSಗೆ ಒಂದು ಬೂಸ್ಟ್ ಅನ್ನ ಕೊಡ್ತಾ ಇತ್ತು. ಇವತ್ತಿನ ದೃಷ್ಟಿಯಿಂದ ಅಥವಾ ಕರ್ನಾಟಕದ ಕಾಂಗ್ರೆಸ್ನ ರಾಜಕೀಯ ಬೆಳವಣಿಗೆಗಳ ದೃಷ್ಟಿಯಿಂದ JDS ಮತ್ತು BJP ತೆಗೆದುಕೊಳ್ಳುವಂತಹ ನಿರ್ಣಯ ಬಹಳ ಮುಖ್ಯ ಆಗುತ್ತೆ. ಹೇಳಿ ಕೇಳಿ ಒಕ್ಕಲಿಗರ ಒಂದು ಕೋಟೆಗೆನೆ DK ಶಿವಕುಮಾರ್ ಅವರು ಲಗ್ಗೆ ಇಟ್ಟಿದ್ದಾರೆ. ಈಗ ಇಷ್ಟು ದಿನಗಳ ಕಾಲ ಒಕ್ಕಲಿಗರ ನಾಯಕತ್ವ ಅನ್ನುವಂಥದ್ದು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ಬಳಿಯೇ ಇತ್ತು. ಈಗ ಒಕ್ಕಲಿಗರ ನಾಯಕನಾಗಿ ಅಥವಾ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪದಗ್ರಹಣ ಮಾಡಿದ ಬಳಿಕ ಅದಕ್ಕೆ ಕೌಂಟರ್ ಆಗಿ ಹಾಗೆ ಒಂದು ಒಕ್ಕಲಿಗ ನಾಯಕತ್ವದ ಫೈಟ್ ಉಳಿಸ್ಕೊಳ್ತಾರೆ BJP ಅವರು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ಇದೀಗ ದೇವೇಗೌಡರಿಗೆ ಆ ಸ್ಥಾನಮಾನವನ್ನು ಕೊಡದೇ ಇರುವಂಥದ್ದು ಬೇರೆ ಬೇರೆ ರೀತಿಯ ಹೇಳಿಕೆಗಳಿಗೆ, ಲೆಕ್ಕಾಚಾರಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ. BJP JDSನ ಲೆಕ್ಕ ಏನು ತಂತ್ರಗಾರಿಕೆ ಇದಾವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಅದರ ಲಾಭವನ್ನ ಪಡೆಯೋದಕ್ಕಂತೂ ಖಂಡಿತವಾಗಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ, ಅದನ್ನು ಒಂದು ವೆಪನ್ ರೀತಿಯಲ್ಲಿ ಬಳಸ್ತಾ ಇದೆ. ಈಗ JDSನಿಂದ ಈ ರೀತಿಯ ಒಂದು ಅವಕಾಶಗಳು ದೇವೇಗೌಡರಿಗೆ ಸಿಗದೇ ಇರೋದ್ರಿಂದಾಗಿ ಕಾಂಗ್ರೆಸ್ಗೆ ಅದರ ಲಾಭ ಸಿಗುತ್ತೆ ಅನ್ನುವಂಥದ್ದು ನಾಯಕರ ಲೆಕ್ಕಾಚಾರ. ಇದೇ ಕಾರಣಕ್ಕೋಸ್ಕರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು BJP ಮತ್ತು JDSನ ಮೈತ್ರಿಯಿಂದ ಅದು ವೀಕ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಇದೇ ಕಾರಣಕ್ಕೋಸ್ಕರ ಈ ರಾಜ್ಯಸಭಾ ಸ್ಥಾನ ದೇವೇಗೌಡರಿಗೆ ತಪ್ಪಿದೆ ಅನ್ನುವಂಥದ್ದು ಒಂದು. ಇನ್ನೊಂದು, ಒಕ್ಕಲಿಗರ ಪ್ರಾಬಲ್ಯ ಸಹಜವಾಗಿ ಈ ರೀತಿಯ ಗೊಂದಲಗಳು ಕ್ರಿಯೇಟ್ ಆದಾಗ ತನ್ನ ಕಡೆಗೆ ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನ, ಆಲೋಚನೆಗಳನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ BJP JDS ಮೈತ್ರಿ ಎಷ್ಟು ಗಟ್ಟಿಯಾಗತ್ತೋ ಅಷ್ಟು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಕಟ್ಟಿಟ್ಟ ಬುತ್ತಿ. ಅದನ್ನು ತಪ್ಪಿಸುವಂತ ಪ್ರಯತ್ನಗಳನ್ನ ಈ ಬೆಳವಣಿಗೆಗಳ ಸಂದರ್ಭದಲ್ಲಿ ಮಾಡುವಂತ ಕೆಲಸನ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ದೇವೇಗೌಡರಿಗೆ ಅವಮಾನ ಆಯಿತು, ಒಕ್ಕಲಿಗರಿಗೆ ಅವಮಾನ ಆಯಿತು ಅನ್ನುವಂಥ ಹೇಳಿಕೆಗಳು ಬಹಳಷ್ಟು ನಾಯಕರಿಂದ ಬರ್ತಾ ಇದೆ. ಕಾಂಗ್ರೆಸ್ಗೆ ಇರುವಂತಹ ಲೆಕ್ಕಾಚಾರ ಹಳೆ ಮೈಸೂರು ಭಾಗದಲ್ಲಿ ಇದು ಡ್ಯಾಮೇಜ್ ಆಗಬಾರ್ದು, ತನಗೆ ಇರುವಂತಹ ಒಕ್ಕಲಿಗ ಪ್ರಾಬಲ್ಯ ಅನ್ನುವಂಥದ್ದು.
ಸಹಜವಾಗಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಇರುವಾಗ ಅದಕ್ಕೆ ಕೌಂಟರ್ ಆಗಿ ಅವರಿಂದಲೂ ಕೂಡ ಒಂದು ಒಕ್ಕಲಿಗ ಪಾಲಿಟಿಕ್ಸ್ ಅನ್ನ ನಿರೀಕ್ಷೆಯನ್ನ ಕಾಂಗ್ರೆಸ್ ಮಾಡ್ತಾ ಇತ್ತು. ಆದ್ರೆ ಈಗ ಒಬಿಸಿ ಪಾಲಿಟಿಕ್ಸ್ ಕಡೆಗೆ ಬಿಜೆಪಿ ವಾಲಿದಂತೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ. ಈ ಕಾರಣಕ್ಕೋಸ್ಕರವೇ ಅದನ್ನು ಒಂದು ಅಸ್ತ್ರವನ್ನಾಗಿ ಕಾಂಗ್ರೆಸ್ ಬಳಸ್ಕೊಳ್ತಾ ಇದೆ. ಮತ್ತು ಹಿಂದೆಯೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಒಕ್ಕಲಿಗರ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಡೆ ವಾಲಿತ್ತು. ಅದನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವಂತ ಪ್ರಯತ್ನ ಕೂಡ ಈ ಹೇಳಿಕೆಗಳ ಹಿಂದೆ ಇದೆ. ಮುಂದೆ ಸ್ಥಾನಮಾನಗಳ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಬೇರೆ ನಿರ್ಧಾರಗಳನ್ನ ಮಾಡಬಹುದು. ಆದರೆ ಸದ್ಯದ ಮಟ್ಟಿಗಂತೂ ಈ ಬೆಳವಣಿಗೆಗಳು ಜೆಡಿಎಸ್ಗೆ ಒಂದು ಸಣ್ಣ ಸೆಟ್ ಬ್ಯಾಕ್ ಅನ್ನುವಂತ ಮುನ್ಸೂಚನೆ ಸಿಕ್ಕಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ಒಂದು ಏಟನ್ನ ಕೊಡುವಂತ ಕೆಲಸವನ್ನ ಅಥವಾ ಆಳಕ್ಕೆ ಬಿದ್ದವರಿಗೆ ಮತ್ತೊಂದು ಕಲ್ಲು ಅನ್ನುವಂತ ರೀತಿಯಲ್ಲಿ ತನ್ನ ಹೇಳಿಕೆಗಳನ್ನ ಕೊಟ್ಕೊಂಡು ಹೋಗ್ತಾ ಇದೆ. ಕಾಂಗ್ರೆಸ್ಗೆ ಇರುವಂತಹ ಲೆಕ್ಕಾಚಾರಗಳು ಅದೇನೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನ ಪ್ರಾಬಲ್ಯ ಹೆಚ್ಚಾಗಬಾರದು ಅನ್ನುವಂಥದ್ದು ಅವರ ಲೆಕ್ಕಾಚಾರ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.